ಮೊನ್ನೆ ಸಿಎಂ ಸಿದ್ದರಾಮಯ್ಯ ಇದೀಗ ಬೆಂಗಳೂರಿನಲ್ಲಿ ಸೌಮ್ಯ ರೆಡ್ಡಿ ಪರ ಪ್ರಚಾರವನ್ನು ನಡೆಸೋ ಸಂದರ್ಭದಲ್ಲಿ ಯಾರೋ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ರಿಜ್ವಾನ್ ಅನ್ನುವಂತಹ ವ್ಯಕ್ತಿ ಸೊಂಟದಲ್ಲಿ ಗನ್ ಇಟ್ಕೊಂಡು ಹೋಗಿ ಹಾರ ಹಾಕಿದ್ದು ಬಹಳ ಚರ್ಚೆಗೆ ಗ್ರಾಸವಾಗಿತ್ತು. ಈ ಸುದ್ದಿಯನ್ನ ಬ್ರೇಕ್ ಮಾಡಿದ್ದು ಬೆನ್ನಲ್ಲೇ ಇದೀಗ ಬೆಂಗಳೂರು ಡಿಸಿಗೆ ಶಸ್ತ್ರಾಸ್ತ್ರ ಠೇವಣಿಯಿಂದ ವಿನಾಯಿತಿಗೆ ಸಾಲು ಸಾಲು ಅರ್ಜಿಗಳು ಬಂದಿದ್ಯಂತೆ. ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಸುದ್ದಿಯಲ್ಲಿ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ಶಸ್ತ್ರಾಸ್ತ್ರ ಠೇವಣಿ ವಿನಾಯಿತಿಗೆ ಸಾಲು ಸಾಲು ಅರ್ಜಿ. ಪಿಸ್ತೂಲ್ ರಿವಾಲ್ವರ್ ಠೇವಣಿ ಡಿಸಿ ವಿನಾಯಿತಿ. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚುನಾವಣಾ ಪ್ರಚಾರದ ವೇಳೆ ವ್ಯಕ್ತಿಯೊಬ್ಬರು ಗನ್ ಇಟ್ಕೊಂಡು ಹೂವಿನ ಹಾರ ಹಾಕಿ ಭದ್ರತಾ ಲೋಪ ಆಗಿದ್ದು ಭಾರಿ ಚರ್ಚೆ ಆಯಿತು. ಈ ಘಟನೆ ಮಾಸುವ ಹೊತ್ತಲ್ಲೇ ಹಲವಾರು ಆಸಕ್ತಿಕರ ವಿಚಾರಗಳು ಬಯಲಿಗೆ ಬರ್ತಿವೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಸುಮಾರು 2,000ಕ್ಕೂ ಹೆಚ್ಚು ರಿವಾಲ್ವರ್ ಪಿಸ್ತೂಲ್ಗಳನ್ನ ಬೆಂಗಳೂರು ನಗರ ಜಿಲ್ಲಾ ಮತ್ತು ಕಮಿಷನರೇಟ್ ವ್ಯಾಪ್ತಿಗೆ ಠೇವಣಿ ಇಟ್ಟಿದ್ರು. ಇದರಲ್ಲಿ ಜೀವ ಭಯ ಇದೆ, ವಿನಾಯಿತಿ ಕೊಡಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಸಾಲು ಸಾಲು ಅರ್ಜಿ ಬರ್ತಿದ್ಯಂತೆ. ಅದರಲ್ಲಿ 14ಕ್ಕೂ ಹೆಚ್ಚು ಜನರಿಗೆ ವಿನಾಯಿತಿ ನೀಡುವ ಬಗ್ಗೆ ನಿರ್ಧರಿಸಲಾಗಿದೆ. ಅಂದಾಜು ಒಂದು 2,000 ನಮ್ಮ ರೂರಲ್ ವ್ಯಾಪ್ತಿ, ಉಳಿದದ್ದು ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯದ್ದು ಇದೆ. ಇದರಲ್ಲಿ ಒಟ್ಟು ಜಿಲ್ಲೆನಲ್ಲಿ 35 ವಿನಾಯಿತಿಯನ್ನು ಸ್ಕ್ರೀನಿಂಗ್ ಕಮಿಟಿ ಅಂತ ಇರುತ್ತೆ. ನಮ್ಮ ರೂರಲ್ಲು ಸಂಬಂಧಪಟ್ಟಂಗೆ ನನ್ನ ವ್ಯಾಪ್ತಿಯಲ್ಲಿರುತ್ತೆ, ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಕಮಿಷನರ್ ಅಧ್ಯಕ್ಷತೆಯಲ್ಲಿ ಸ್ಕ್ರೀನಿಂಗ್ ಕಮಿಟಿ ಇದೆ. ಆ ಸ್ಕ್ರೀನಿಂಗ್ ಕಮಿಟಿನಲ್ಲಿ 35ಕ್ಕೆ ವಿನಾಯಿತಿ ಸಿಕ್ಕಿದೆ. ಅದರಲ್ಲಿ 14 ಬೆಂಗಳೂರು ರೂರಲ್ ವ್ಯಾಪ್ತಿನಲ್ಲಿನ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ವಿನಾಯಿತಿಯನ್ನು ಕೊಟ್ಟಿದ್ದಾರೆ. 16 ನಮ್ಮ ರೂರಲ್ ವ್ಯಾಪ್ತಿಗೆ ಬರುತ್ತೆ. ಇನ್ನು ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಮತ್ತು ಅವರ ಪುತ್ರ ಕೂಡ ಪಿಸ್ತೂಲ್ ಠೇವಣಿ ಇಟ್ಟಿದ್ದು ಜೀವ ಭಯ ಇದೆ ಅಂತ ವಿನಾಯಿತಿಗಾಗಿ ಅರ್ಜಿಯನ್ನ ಸಲ್ಲಿಸಿದ್ದಾರಂತೆ. ಇವರ ಜೊತೆ ಕೆಲವೊಂದು ಬ್ಯಾಂಕ್ ಸೆಕ್ಯೂರಿಟಿ, ಜಿಂದಾಲ್ ಕಂಪನಿಯವರು ಜೊತೆಗೆ ನಗರದ ಬೇರೆ ಏರಿಯಾದವರು ವಿನಾಯಿತಿಗಾಗಿ ಅರ್ಜಿಯನ್ನ ಸಲ್ಲಿಸಿದ್ದು, ವಿನಾಯಿತಿಗಾಗಿ ಸ್ಕ್ರೀನಿಂಗ್ ಕಮಿಟಿ ಮುಂದಿಟ್ಟಿದ್ದು ಗನ್ಗಳನ್ನ ವಾಪಸ್ ನೀಡಲಾಗ್ತಿದ್ಯಂತೆ. ಕೆಲವು ಅವರ ಹಿನ್ನೆಲೆ ಎಲ್ಲ ನೋಡಿಕೊಂಡು ಪೊಲೀಸವ್ರು ಕಳ್ತಾರೆ, ಅವರ ಜೀವ ಭಯ ಇದೆ, ಅನಿವಾರ್ಯ ಇದೆ ಅವ್ರಿಗೆ ಅನ್ನೋದಿದ್ರೆ ಕೊಡ್ತಾರೆ. ಅದರ ಕಾಪಿ ಕೂಡ ನನ್ನಲ್ಲಿದೆ. ಉದಾಹರಣೆಗೆ ಎಸ್ಆರ್ ವಿಶ್ವನಾಥ್ MLA ಅವರು, ಅವ್ರ ಮಗ ಒಬ್ಬರದು, ಮದ್ದೂರಪ್ಪ ಅಂತ ಒಬ್ಬರದು, ಕೃಷ್ಣಪ್ಪ ಮತ್ತು ರಾಜಣ್ಣ. ಅದಲ್ಲದೆ ಬ್ಯಾಂಕ್ ಅವ್ರು ಇರ್ತಾರಲ್ಲ, ಅವ್ರದಕ್ಕೂ ಕೂಡ ನಾವು ಬ್ಯಾಂಕ್ ಭದ್ರತೆ ದೃಷ್ಟಿಯಿಂದ ನಾವು ಕೊಡ್ತೇವೆ. ಅದು 2 ಕೊಟ್ಟಿದ್ದೇವೆ. ಈ ಥರದ ಆಧಾರದ ಮೇಲೆ ನಾವು ನಮ್ಮ ವ್ಯಾಪ್ತಿಯಲ್ಲಿ ವಿನಾಯಿತಿಯನ್ನು ಕೊಟ್ಟಿರ್ತೇವೆ. ಇನ್ನು ಜೀವ ಭಯ ಇರುವಂತಹವರು ಶಸ್ತ್ರಾಸ್ತ್ರ ವಿನಾಯಿತಿಗೆ ಅರ್ಜಿ ಸಲ್ಲಿಸಿದ್ರೆ ಪೊಲೀಸ್ ಕಮಿಷನರ್ ಮತ್ತು ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ವಿನಾಯಿತಿಯನ್ನ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಚುನಾವಣಾ ಟೈಮ್ನಲ್ಲಿ ಶಾಂತಿ ಕದಡಬಾರದು ಅಂತ ಶಸ್ತ್ರಾಸ್ತ್ರವನ್ನ ಠೇವಣಿಯಾಗಿ ಇಟ್ಕೊಳ್ತಾ ಇದ್ರು. ಇನ್ನು ಸಿದ್ದರಾಮಯ್ಯ ಅವರ ಘಟನೆ ಬಳಿಕ ಕೆಲವರು ವಿನಾಯಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಲೋಕೇಶ್ ಕೊಡಗಾದಲ, ಪಬ್ಲಿಕ್ ಟಿವಿ, ಬೆಂಗಳೂರು.